ಪ್ರೀತಿಯ ತೃತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ರಿ. ದೇವರು ಸದಾ ಸಂತೋಷವಾಗಿರಲಿ. ದಯವಿಟ್ಟು 50 ನಿಮಿಷದ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. 51 ಮಿನಿಟ್ಸ್ ನಿಮಗೋಸ್ಕರ ನಾನು ಕೊಟ್ಟಿದ್ದೀನಿ ಅಂದರೆ ನಾಳೆ ಎಕ್ಸಾಮ್ ಆದಮೇಲೆ ನಾನು ಹೇಳ್ತೀನಲ್ವ, ಮತ್ತೆ ತಿರುಗಿ ನೀವು ಮೆಸೇಜ್ ಹಾಕ್ತೀರಾ, ರಿಯಲಿ ಭಾಳ ಹೆಲ್ಪ್ ಮಾಡಿದ್ರಿ ಸರ್ ಅಂತ. ದಯವಿಟ್ಟು ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೂಡ ನೋಡಿ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಪಿಚ್ ಟುಡೇಸ್ ಟಾಪಿಕ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಒನ್ ಶಾರ್ಟ್ ಗ್ರಾಮರ್ ವಿಡಿಯೋ ಮಾಡಿ ಕೊಡಬೇಕಾಗಿತ್ತು. ನಿಮಗೆ ಸಮಯ ಸಿಗ್ತಾ ಇಲ್ಲ, ಯಾಕಂದರೆ ಲಾಂಗ್ ವಿಡಿಯೋಸ್ ತಾವುಗಳು ನೋಡ್ತಾ ಕೂಡ ಇಲ್ಲ. ಎನಿ ಹೌ, ಈಗ ನಾನು ಇಲ್ಲಿ ಸಂಪೂರ್ಣವಾಗಿ ತೆಗೆದುಕೊಂಡು ಬಂದೇನೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಇನ್ನೊಂದು ಕಡೆ ಗ್ರಾಮರ್ ಒನ್ ಶಾರ್ಟ್ ವಿಡಿಯೋ ಅಂತ ಇದೆ. ಆಯಿತಾ, ಏನು ಸಂಪೂರ್ಣವಾಗಿ ಸೆಕೆಂಡ್ ಇಯರ್ PUC ಈಗ ಯೂನಿಟ್ ಟೆಸ್ಟ್ 1ಗೆ ಏನು ಗ್ರಾಮರ್ ಇದೆಯೋ ಸಂಪೂರ್ಣವಾಗಿ ಇದರಲ್ಲಿ ನಾನು ಈಗ ಬಂದಿದ್ದೇನೆ. ಎಕ್ಸಾಮ್ 2024 ನಡೆದಂತಹ ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದರು. ಯಾವ ಪ್ರಶ್ನೆ ಕೇಳಿದರು ಅಂದರೆ, ಈಗ ಡಿಸ್ಪ್ಲೇ ಹಾಕಿದ್ದೀನಲ್ವ ಅದು. ಇದೇನು ಅಂತ ಹೇಳಿದರೆ, ಆಯಿತಾ, 3 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಎಷ್ಟು ಮಾರ್ಕ್ಸ್ ಸಿಗುತ್ತೆ ಹೇಳಿ? 3 ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಡ್ಯಾಶ್ ಬರೀಬೇಕು? 1 2 3 3 ಡ್ಯಾಶ್ ತುಂಬಿದರೆ 3 ಮಾರ್ಕ್ಸ್ ಸಿಗುತ್ತೆ. 1 ಪೇಜ್ ಆನ್ಸರ್ ಬರೆದ್ರು 1 ಮಾರ್ಕ್ಸ್ ಸಿಕ್ಕಿರುತ್ತೆ. ಹಾಗಿದ್ರೆ ಬುದ್ಧಿವಂತರು ಮೊದಲು ಏನು ಮಾಡ್ತಾರೆ ಅಂದರೆ ಗ್ರಾಮರಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಇಷ್ಟು ನಾನು ನಿಮ್ಗೆ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಎನಿಹೌ, ಈಗ ನಿಮಗೆ ಬಿಟ್ಟಿರುವಂಥದ್ದು ಸರ್, ಡಿಸಿಷನ್ ಈಸ್ ಯುವರ್ಸ್. ವಿಲ್ ಯು ಗಿವ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಟು ದಿಸ್ ವಿಡಿಯೋ ಆರ್ ವಿಲ್ ಯು ಬ್ರೌಸ್ ಅದರ್ ಥಿಂಗ್ಸ್ ಅಂತ. ಎನಿಹೌ, ಬನ್ನಿ ಈಗ ವಿಡಿಯೋನ ಪ್ರಾರಂಭ ಮಾಡುವ. ಎ ಫೆನ್ಸ್ ಡ್ಯಾಶ್ ಬಿಲ್ಡ್ ಅಂತ ಇದೆ. ಬಿಲ್ಡ್ ಅಂತ ಇರುವಂಥದ್ದು ಇದು ನಮಗೆ ವರ್ಬ್. ಏನಿದು? ನಮ್ಮ ವರ್ಬ್ ಆಗಿರುತ್ತೆ. ಇದನ್ನು ತಾವುಗಳು ಮರಿಬಾರ್ದು. ಯಾವುದು? ಇದನ್ನು ಬೇಸ್ ಮೇಲೆ ನಾವು ಇಲ್ಲಿ ಆನ್ಸರ್ ಬರಿಬೇಕಾಗಿರೋದು. ಕ್ಲಿಯರ್? ಹಾಗೆ ಸೆಕೆಂಡ್ ಡ್ಯಾಶಲ್ಲೂ ಕೂಡ ಅಷ್ಟೇ ಎನ್ಕರೇಜ್ ಅಂತ ಇದೆ. ಇದರ ಬೇಸ್ ಮೇಲೆ ಆನ್ಸರ್ ರೆಡಿ ಆಗೋದು. ಅಡ್ವೈಸ್ ಅಂತ ಇದೆ. ಇದರ ಬೇಸ್ ಮೇಲೆ ಆನ್ಸರ್ ಬರೆಯುವಂಥದ್ದು. ಹಾಗಿದ್ರೆ ಈಗ ಆನ್ಸರ್ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆನ್ಸರು ಸಂಪೂರ್ಣವಾಗಿ ತಾವುಗಳು 3 ಲೈನ್ಸ್ ಕೂಡ ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಆಯಿತಾ, ಫಸ್ಟ್ ಆನ್ಸರ್ ನೋಡಿ, ಈಗ ನಾನು ಬರಿತಾ ಹೋಗ್ತೇನೆ. ಫಸ್ಟ್ ಆನ್ಸರು ಸಂಪೂರ್ಣವಾಗಿ ಇರುವಂಥದ್ದು ಏನು ಅಂತ ಹೇಳಿದರೆ, ವಾಸ್ ಬಿಲ್ಟ್ ಅಂತ, BUILT ಅಂತ. ಯಾಕೆ ಅಂತ ನೀವು ನನಗೆ ಕೇಳೋದಾದರೆ, ಬಿಲ್ಡಿನ ಪಾಸ್ಟ್ ಟೆನ್ಸು ಬಿಲ್ಟ್ ಅಂತ, ಬಿಲ್ಟ್ BUILT ಅಂತ. ಆ ಫೆನ್ಸ್ ಅಂತ ಇದೆ ಅಲ್ವಾ, ಆ ಫೆನ್ಸ್ ಅಂದರೆ ಸಿಂಗುಲರ್. ಹಾಗಾಗಿ ನಾನು ಇಲ್ಲಿ ಸಿಂಗಲ್ ವಾಸ್ ಅಂತ ಯೂಸ್ ಮಾಡಿದ್ದೀನಿ ಅಷ್ಟೇ ಸರ್. ಆನ್ಸರು ಅರ್ಥ ಆಯಿತು ಅನಿಸುತ್ತೆ. ಈಗ ನಾನು ಸೆಕೆಂಡ್ ಕ್ವಶನ್ನು, ಆಯಿತಾ, ಇದನ್ನು ನಾನೇ ಮಾಡ್ತೀನಿ, ಥರ್ಡ್ ನಿಮಗೆ ನಾನು ಬಿಟ್ಕೊಡ್ತೇನೆ. ನೋಡಿ, ಈಗ ಸೆಕೆಂಡ್ ಒನ್ ನಾನು ಮಾಡ್ತಾ ಇದ್ದೇನೆ. ಸೆಕೆಂಡ್ ಒನ್ ಮಾಡಬೇಕು ಅಂದರೆ ಅದರ ಹಿಂದೆ ಇರುವಂತಹ ಸಬ್ಜೆಕ್ಟ್ ನೋಡಬೇಕು. ಸಬ್ಜೆಕ್ಟ್ ಏನಂತ ಇದೆ? ಬೋತ್ ಆಫ್ ದೆಮ್ ಅಂತ ಇದೆ. ಬೋತ್ ಆಫ್ ದೆಮ್ ಅಂದರೆ ಬಹಳ, ಇಬ್ಬರು ಅಂತ. ಹಾಗಾಗಿ ಇಲ್ಲಿ ನಾನು ಈಗ ಬಹುವಚನ ವರ್ ಅಂತ ನಾನು ಬರಿತೀನಿ. WERE ಅಂತ ವರ್ಬನ್ನು ಬರ್ಕೊತೀನಿ. ಇದರ ಪಾಸ್ಟ್ ಟೆನ್ಸನ್ನು ಇಲ್ಲಿ ನಾನು ಈಗ ಬರಿತೀನಿ. ನೋಡಿ, ಈಗ NCOURAGED, ಎನ್ಕರೇಜ್ಡ್, NCOURAGE, ಹೌದಲ್ವಾ? ಕರೆಕ್ಟ್ ಇದೆ, ಎನ್ಕರೇಜ್ಡ್ ಅಂತ. ಅರ್ಥ ಆಗತ್ತೇನ್ರಿ ಎಲ್ಲರಿಗೂ? ಹಾಗಿದ್ರೆ ದಯವಿಟ್ಟು ಇದಕ್ಕೆ ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ ಮಾಡಬೇಕು. 3ನೇ ಆನ್ಸರ್ ಏನು ಬರುತ್ತೆ ಅಂತ. ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈಗ ನಾನು ಕ್ವಶನ್ ನಂಬರ್ 2ಗೆ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಮೇನ್ ಕ್ವಶನನ್ನು 2 ಪ್ರಶ್ನೆಗಳನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. 2025ನಲ್ಲಿ ಈ ಒಂದು ಕ್ವಶನ್ನು, ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್, ಎ ಮರ್ಡರರ್. ಏನಿದೆ ಈಗ ಇಲ್ಲಿ? ಫಸ್ಟ್ ಬಾಕ್ಸಲ್ಲಿ ಕಮಿಟ್ ಅಂತ ಇದೆ, ಸೆಕೆಂಡ್ ಬಾಕ್ಸಲ್ಲಿ ಸೆಂಟೆನ್ಸ್ ಅಂತ ಇದೆ, ಥರ್ಡ್ ಬಾಕ್ಸಲ್ಲಿ ಆ್ಯಕ್ಸ್ ಅಂತ ಇದೆ. ಆ್ಯಕ್ಸ್, ಆಯಿತಾ, ಆಸ್ಕ್. ಈಗ ನೋಡ್ತಾ ಹೋಗೋವ ಬನ್ನಿ. ಫಸ್ಟ್ ಡ್ಯಾಶ್ ಹೇಗೆ ತುಂಬಬೇಕು? ನಾನು ಹೇಳಿದೆ ಫಸ್ಟ್ ಸಬ್ಜೆಕ್ಟನ್ನು ನೋಡಿ ಮಕ್ಕಳೇ ಅಂತ. ಸಬ್ಜೆಕ್ಟ್ ಏನಿದೆ? ಆ ಮರ್ಡರ್. ಆ ಮರ್ಡರ್ ಅಂದರೆ ಒಂದು ಕೊಲೆ. ಹಾಗಿದ್ದರೆ ಇಲ್ಲೇನು ಬರೀಬೇಕು? ಈಗ ನಾನು ವಾಸ್ ಕಮಿಟೆಡ್ ಅಂತ ಬರೀಬೇಕು. COMMITTED ಅಂತ. ಇದು ಕಮಿಟೆಡ್, ವಾಸ್ ಕಮಿಟೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ಹಾಗಿದ್ರೆ ನೋಡಿ, ಸೆಕೆಂಡ್ ಡ್ಯಾಶಿಗೇನು? ದಿ ಕ್ರಿಮಿನಲ್ ಅಂತ ಇದೆ. ಹಾಗಿದ್ರೆ ಸೆಕೆಂಡ್ ಡ್ಯಾಶಿಗೂ ಕೂಡ ವಾಸೇ ಬರೋದು ಸಿಂಗುಲರ್. ಹಾಗಾಗಿ ಇದರ ಪಾಸ್ಟ್ ಟೆನ್ಸು ಸೆಂಟೆನ್ಸ್ಡ್ ಅಂತ, ಸೆಂಟೆನ್ಸ್ಡ್ ಅಂತ. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ? ಹೌದಲ್ವಾ? ಸೆಂಟೆನ್ಸ್ಡ್ ಸ್ಪೆಲ್ಲಿಂಗ್ ಏನೂ ಇಲ್ಲ ಕಣ್ರು, ಅದಕ್ಕೆ ಡಿ ಸೇರಿಸಿದರೆ ಆಯಿತು. ಕಮಿಟೆಡ್ ಸ್ಪೆಲ್ಲಿಂಗು ಅದಕ್ಕೆ TED ಅಂತ ಸೇರಿಸಿದರೆ ಆಯಿತು. ಅಷ್ಟೇ ಕಣ್ರು, ಮತ್ತೆ ಏನೂ ಇಲ್ಲ. ಹಾಗಿದ್ರೆ ಥರ್ಡ್ ಆನ್ಸರ್ ನೀವೇ ನನಗೆ ಕಳಿಸ್ತೀರಾ ಅಂದುಕೊಂಡು, ಆಯಿತಾ, ನಿಮ್ಮ ಮೇಲೆ ಭರವಸೆ ಇದೆ ನನಗೆ. ದ್ವಿತೀಯ PUC ವಿದ್ಯಾರ್ಥಿಗಳೇ, ನೀವು ನನಗೆ ಕೈ ಬಿಟ್ಟರು, ನಾನು ನಿಮಗೆ ಕೈ ಬಿಡಲ್ಲ ಕಣ್ರು. ಇಫ್ ಯು ಆಸ್ಕ್ ಯುವರ್ ಸೀನಿಯರ್ಸ್, ದೇ ವಿಲ್ ಟೆಲ್ ಯು. ಆಯಿತಾ, ಹೌ ದೇ ಎಂಜಾಯ್ಡ್. ಇಂಗ್ಲೀಷನ್ನು ಎಂಜಾಯ್ ಮಾಡ್ಕೊಂಡು ಓದ್ದಂಗೆ ಎಕ್ಸಾಮಲ್ಲಿ ಎಲ್ಲರೂ ಕೂಡ 90 ಕ್ರಾಸ್ ಮಾಡ್ಕೊಂಡು ಹೋಗಿಬಿಟ್ರು ಅವರು. ಆಯಿತಾ, ಎನಿಹೌ, ಬನ್ನಿ ಈಗ ನಾವು ಥರ್ಡ್ ಮೇನ್ ಕ್ವಶನಿಗೆ ಹೋಗೋಣ. ಆಯಿತಾ, ಇದು ಎಕ್ಸ್ಪ್ರೆಷನ್ಸ್ ಅಂತ ನಾವು ಕರಿತೀವಿ ಮಕ್ಕಳೇ. ಏನಂತ ಕರಿತೀವಿ? ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೇ ನೋಡಿ, ಆಯಿತಾ, ತಾವುಗಳು ನೋಡ್ಬೋದು
ಏನು 2 ಡ್ಯಾಶು ಸರ್ 2 ಮಾರ್ಕ್ಸ್ ಎಕ್ಸಾಮಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ? 2 ಮಾರ್ಕ್ಸ್ ಸಿಗುತ್ತೆ. ಯಾಕೆ 2 ಮಾರ್ಕ್ಸ್ ಕೊಡ್ತಾರೆ ಗೊತ್ತಾ? 2 ಡ್ಯಾಶ್ ಬರೆದ್ರೆ ಮುಗೀತು. ಆ ಡ್ಯಾಶ್ ಕೂಡ ಇಲ್ಲೇಗಳು ಇದ್ದಾವೆ, 3ರಲ್ಲಿ 2 ಸರಿಯಾದ ಉತ್ತರ. ಅದನ್ನು ಹೇಗೆ ಹುಡುಕೋದು ಅಂತ ತೋರಿಸ್ಕೊಡ್ತೇನೆ, ಬನ್ನಿ ವಿದ್ಯಾರ್ಥಿಗಳೇ. ಕ್ಲಿಯರ್? ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಆಯಿತಾ? ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಎಕ್ಸ್ಪ್ರೆಷನ್ಸ್. ಅಪ್ರೋಪ್ರಿಯೇಟ್ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಬನ್ನಿ. ಗಿವ್ ಅಪ್ ಅಂತ ಇದೆ, ಔಟ್ ಆಫ್ ಹ್ಯಾಂಡ್ ಅಂತ ಇದೆ, ಕೀಪ್ ಇನ್ ಮೈಂಡ್ ಅಂತ ಇದೆ. ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ಕೊಟ್ಟಿರುವ ಕ್ವಶನ್ ಏನು ಅಂತ ನೋಡೋಣ. ನನ್ನ ಪ್ರಕಾರ ನಿಮ್ಮ ಕ್ವಶನ್ ಪೇಪರಲ್ಲಿ ಇದು ಆಯಿತಾ 8 ಅಂತ ಕ್ವಶನ್ ನಂಬರ್ ಇರಬೇಕು ಪ್ರತಿಯೊಬ್ಬಂದು. ಆಯಿತಾ? ಅಂತ 8 ಅಂತ ಇದ್ದರೆ ನಿಮ್ಮ ಲೆಕ್ಚರರು ಪ್ರಿಪೇರ್ ಮಾಡಿರೋಂಥ ಕ್ವಶನ್ ಪೇಪರು ಕರೆಕ್ಟಾಗಿದೆ, ಅವರು ಬೋರ್ಡಿಗೆ ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆಯಿತಾ? ಬನ್ನಿ. ಈಗ ಕ್ವಶನ್ ನಂಬರ್ ನಾವು ಏನಂತೀರ ತಗೊಳ್ಳೋ 8 ನೋಡೋಣ. ದಿ ಡಾಕ್ಟರ್ಸ್ ನೋಡಿ, ಡಾಕ್ಟರ್ಸ್ ಹೇಳಿದ್ರಂತೆ ಸಜೆಸ್ಟ್ ಮಾಡಿದರು. ಯಾರಿಗೆ? ಡಯಾಬಿಟಿಕ್ ಪೇಷಂಟಿಗೆ ಸಜೆಷನನ್ನು ಕೊಟ್ಟರು. ಏನಂತ? ಟು ಫಾಲೋ. ಏನನ್ನು ಫಾಲೋ ಮಾಡಬೇಕು? ಟು ಅ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡೈವರ್ಸ್ ಫುಡ್ ಐಟಮ್ಸ್. ಹಾಗಿದ್ರೆ ಅವನು ಇದೇ ತಿನ್ನಬೇಕು ಅಂತ ಅವನಿಗೆ ಹೇಳಿದರು. ಗಮನದಲ್ಲಿ ಇಟ್ಟಿಕೋ. ಏನಂತ ಹೇಳಿದರು ಹೇಳಿ? ಗಮನದಲ್ಲಿ ಇಟ್ಟಿಕೋ ಅಂದರು. ಹಾಗಿದ್ರೆ ಗಮನದಲ್ಲಿ ಇಟ್ಟಿಕೋ ಅಂದರೆ ಇದೇ ಆನ್ಸರು. ಕೀಪ್ ಇಟ್ ಇನ್ ಮೈಂಡ್. ಡಾಕ್ಟರ್ ಹೇಳಿ ಕಳಿಸಿದ್ರು, ಕೀಪ್ ಇಟ್ ಇನ್ ಮೈಂಡ್ ಟು ಫಾಲೋ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೋಗೋ ಅಂತ ಹೇಳಿದರು. ಅದನ್ನು ಕನ್ನಡ ನಿಮ್ಮ ಇಂಗ್ಲೀಷಲ್ಲಿ ನಿಮಗೆ ಇನ್ನೊಂದು ಬೇಕು ಅಂದರೆ ರಿಮೆಂಬರ್ ಅಂತಲೂ ಕೂಡ ಅದನ್ನು ಹೇಳ್ಬೋದು. ಆಯಿತಾ? ಡೋಂಟ್ ಫರ್ಗಟ್ ಅಂತಲೂ ಕೂಡ ಕರಿತೀವಿ. ಆಯಿತಾ? ಕ್ಲಿಯರ್? ಹಾಗಿದ್ರೆ ಫಸ್ಟ್ ಆನ್ಸರ್ ಏನು? ಕೀಪ್ ಇಟ್ ಇನ್ ಮೈಂಡ್ ಅಂತ. ಯಾಕೆ ಸರ್ ಗಿವ್ ಅಪ್ ಯಾಕೆ ಬರೋಲ್ಲ? ನಾವು ಗಿವ್ ಅಪ್ ಅಂದರೆ ಬಿಟ್ಟಾಕೋ ಅಂತ. ಡಾಕ್ಟ್ರು ಅವನಿಗೆ ಬಿಟ್ಟಾಕೋ ಅಂತ ಹೇಳಿಲ್ಲ, ನೆನಪಲ್ಲಿ ಇಟ್ಕೋ ಅಂದರು. ಹಾಗಾಗಿ ಕೀಪ್ ಇಟ್ ಇನ್ ಮೈಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಈಗ ಸೆಕೆಂಡ್ ಡ್ಯಾಶ್ ನೋಡೋಣ. ದೇ ಫರ್ದರ್ ಆ್ಯಸ್ ದ ಪೇಷಂಟ್ ಟು ಡ್ಯಾಶ್ ದ ಕನ್ಸಪ್ಷನ್ ಆಫ್ ಜಂಕ್ ಫುಡ್. ಮತ್ತೆ ಹೇಳಿ ಕಳಿಸ್ತಾರೆ ಡಾಕ್ಟರ್. ಏನಂತ ಗೊತ್ತಾ? ನೋಡಪ್ಪ, ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಡನ್ನು ನೀನು ತಿನ್ನಬೇಡ, ಇದನ್ನೆಲ್ಲ ಬಿಟ್ಟು ಹಾಕು. ಏನು ಹಾಕು? ಬಿಟ್ಟು ಹಾಕು ಅಂತ. ಬಿಟ್ಟು ಹಾಕು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಗಿವ್ ಅಪ್ ಅಂತ ಹೇಳ್ತೀವಿ. ಟು ಗಿವ್ ಅಪ್ ಅಂತ. ಅರ್ಥ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಸರ್. ಇದಕ್ಕೆ ಇದು ಆನ್ಸರು, ಇದಕ್ಕೆ ಅದು ಆನ್ಸರ್, ಅಷ್ಟು ಬರೆದ್ರೆ 2 ಮಾರ್ಕ್ಸ್ ಸಿಕ್ತು. ಎನಿಹೋ ಬನ್ನಿ, ಈಗ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಆಯಿತಾ? ಏನಂತ ಇದೆ? ಬನ್ನಿ. ಎಸ್, ಬನ್ನಿ ಜನರೇ. ಎಸ್ ನೋಡಿ, ರಾಮು ಹ್ಯಾಡ್ ಪ್ರಾಮಿಸ್ಡ್. ಏನಂತ ಪ್ರಾಮಿಸ್ ಮಾಡ್ತಾನೆ? ಟು ಡ್ಯಾಶ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್. ಡಾಕ್ಟ್ರು ಹೇಳಿದ ಹಾಗೆ ರಾಮು ಪ್ರಾಮಿಸ್ ಮಾಡ್ತಾನೆ, ನಾನು ಸ್ವೀಟ್ ತಿನ್ನೋದನ್ನು ಬಿಟ್ಟು ಹಾಕುತ್ತೇನೆ. ಯಾಕಂದರೆ ನಾನು ಡಯಾಬಿಟಿಕ್ ಪೇಷಂಟ್ ಅಂತ. ಬಿಟ್ಟು ಹಾಕುತ್ತೇನೆ ಅಂದರೆ ಅರ್ಥವೇನ್ರಿ? ಗಿವ್ ಅಪ್ ಅಂತ. ಇವತ್ತಿನಿಂದ ಕಲ್ತ್ಬಿಡಿ ಗಿವ್ ಅಪ್. ಆಯಿತಾ? ಹಾಗಾಗಿ ನಿಮ್ಮ ಟೀಚರ್ ಹೇಳ್ತಾ ಇರ್ತಾರೆ, ನೀನು ಕಲಿಯೋವರೆಗೂ ಡೋಂಟ್ ಗಿವ್ ಅಪ್, ಬೆಳ್ಳೆಬೇಡ ನೀನು ಅಂತ. ಡೋಂಟ್ ಗಿವ್ ಅಪ್ ಹೇಳೋದವರು. ನೀವಿಲ್ಲಿ ಬಿಟ್ಟಾಕಬೇಕು. ಏನು? ಕೆಟ್ಟ ಕೆಲಸಗಳನ್ನು ಬಿಟ್ಟಾಕಬೇಕು, ರೀಲ್ಸ್ ನೋಡೋದನ್ನು ಬಿಟ್ಟಾಕಬೇಕು. ಆಯಿತಾ? ಐ ಪ್ರಾಮಿಸ್ ಯು ಸರ್, ಐ ವಿಲ್ ಗಿವ್ ಅಪ್ ಏನು? ವಾಚಿಂಗ್ ರೀಲ್ಸ್ ಅಂತ. ಏನೇಹೋ ಬನ್ನಿ. ಸೆಕೆಂಡ್ ಡ್ಯಾಶ್ ನೋಡೋಣ. ಈಗ ಹಿಸ್ ಡ್ಯಾಶ್ ವೆನ್ ಈ ಸಾ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ ಅಂತ ಇದೆ. ಶುಗರ್ ಫ್ರೀ ಅಂತ ಒಂದು ಪಾಕೆಟ್ ಮೇಲೆ ನೋಡ್ಬಿಡ್ತಾನೆ. ಸ್ವೀಟ್ ಮೇಲೆ ಏನಂತ ಇರುತ್ತೆ? ಶುಗರ್ ಫ್ರೀ ಅಂತ. ಅವನ ಮುಖದ ಮೇಲೆ ಏನಂತೀರ? ನಗುನೇ ಬಂದುಬಿಡುತ್ತೆ. ಅಂದರೆ ಸ್ಮೈಲ್ ಬರುತ್ತೆ, ಸಂತೋಷ ಬರುತ್ತೆ. ಅದನ್ನು ನಾವು ಫೇಸ್ ಲಿಟಪ್ ಅಂತ ಕರಿತೀವಿ. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನು? ಫೇಸ್ ಲಿಟಪ್ ಅಂತ ಆನ್ಸರು. ಆಯಿತಾ? ಈ ಪುಟಪ್ ಅಂತ ಕೊಟ್ಟು ನಿಮಗೆ ಯಾಮರಿಸ್ತಾ ಇದ್ದಾರೆ. ಸುಮ್ಮನೆ ಕೊಟ್ಟು ಆ ಕಡೆ ಈ ಕಡೆ ಯಾಮರ್ಕೊಳ್ಳಿ ಅಂತ. ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಕಡೆಗೆ ಹೋಗೋಣ. 2025ನಲ್ಲಿ ಕೇಳಿದಂತಹ ಕ್ವಶನು. ನಾನೆಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ಯಾಕೆ ಕೊಡ್ತೀನಿ ಅಂದರೆ, ಯಾಕೆ ಇಲ್ಲಿ ಕಲಿಸ್ತೀನಿ ಅಂದರೆ, ಆಯಿತಾ, ದೋಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. ಎನಿಹೋ ಬನ್ನಿ, ಈಗ ನಾವು ನೋಡ್ತಾ ಹೋಗೋಣ. ದಿ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಮ್. ವೇರ್ ಅಂದರೆ ಏನು ಹೇಳಿ ನೋಡೋಣ. ವೇರ್ ದ ಸ್ಟೂಡೆಂಟ್ಸ್ ವರ್ ಸೀಟೆಡ್. ಎಲ್ಲಿ ಕೂತ್ಕೊಂಡಿದ್ದಾರೆ? ವೇರ್ ಅಂದ್ರೇನು? ಕಾಲೇಜ್ ಆಡಿಟೋರಿಯಮ್ ಅಂತ ಆನ್ಸರ್. ಹಾಗಿದ್ರೆ ವೇರಿಗೆ ಏನು ಆನ್ಸರು? ಕಾಲೇಜ್ ಆಡಿಟೋರಿಯಮ್ ಅಂತ ಇಲ್ಲಿದೆ ಅಲ್ವಾ, ಅದೇ ಆನ್ಸರ್ ಆಗುತ್ತೆ. ಅರ್ಥ ಆಗತ್ತೆ ರೀ ಎಲ್ಲರಿಗೂ? ವೆರಿ ಗುಡ್. ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಯಿದ್ರೆ ಭಾಳ ಒಳ್ಳೆಯದ್ರಪ್ಪ. ಅರ್ಥ ಆಗಲಿಲ್ಲ ಅಂದ್ರೇ ಕಷ್ಟ. ನೆಕ್ಸ್ಟ್ ನೋಡೋಣ ಏನಿದೆ. ಎಲ್ಲದು ಆಯ್ತಾ ಬಂತ ಇದರಲ್ಲಿ? ವೆರಿ ಗುಡ್. ನೋಡಿ ಈಗ, ದಿ ಸ್ಟೂಡೆಂಟ್ಸ್ ವರ್ ಸೀಟೆಡ್ ಇನ್ ದೇರ್ ಡ್ರೆಸ್. ದ ಚೀಫ್ ಗೆಸ್ಟ್ ಹೂ ವಾಸ್ ಫೋಕ್ ಸಿಂಗರ್ ಎಂಟರ್ಟೈನ್ ದ ಸ್ಟೂಡೆಂಟ್ಸ್. ಹೂ ಅಂದರೆ ಯಾರು ಅವರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟು? ಚೀಫ್ ಗೆಸ್ಟು. ಹಾಗಿದ್ರೆ ಹೂ ಜಾಗದಲ್ಲಿ ಏನು ಬರೀಬೇಕು? ಚೀಫ್ ಗೆಸ್ಟ್ ಅಂತ ಬರೀಬೇಕು. ವೇರಿಗೇನು? ಕಾಲೇಜ್ ಆಡಿಟೋರಿಯಮ್ ಅಂತ. ಹೌದಲ್ವಾ? ಅದಕ್ಕೆ ಆಪೋಸಿಟು. ನೆಕ್ಸ್ಟ್ ನೋಡೋಣ. ವಿತ್ ಹರ್ ರಿದಮ್ ಸಾಂಗ್ ವಿಚ್ ದಿ ಸ್ಟೂಡೆಂಟ್ಸ್ ಎಂಜಾಯ್ಡ್. ಸ್ಟೂಡೆಂಟ್ಸ್ ಏನನ್ನು ಎಂಜಾಯ್ ಮಾಡಿದರು? ಸಾಂಗನ್ನು, ರಿದಮ್ ಸಾಂಗನ್ನು ಎಂಜಾಯ್ ಮಾಡಿದರು. ಹಾಗಿದ್ರೆ ವಿಚ್ಚಿನ ಜಾಗಕ್ಕೆ ಏನು ಬರೀಬೇಕು ನೀವು? ಎಲ್ಲಿದೆಯೋ ತಮ್ಮ? ವಿಚ್ಚಿನ ಜಾಗಕ್ಕೆ ರಿದಮ್ ಸಾಂಗ್ ಇದೆ ನೋಡಿ ಸರ್. ಆಯಿತಾ? ರಿದಮ್ ಸಾಂಗ್ ಅಂತ ಬರೀಬೇಕು.
ಅರ್ಥ ಆಗುತ್ತಲ್ವ ಎಲ್ಲರಿಗೂ? ನೋಡಿ, ವೇರ್ ಅಂದರೆ ಕಾಲೇಜ್ ಆಡಿಟೋರಿಯಂ, ಹೂ ಅಂದರೆ ಚೀಫ್ ಗೆಸ್ಟು, ವಿಚ್ ಅಂದರೆ ಎಲ್ಲಿದೆ ರಿದಮ್ ಸಾಂಗ್. ದೇ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಎಂಜಾಯ್ಡ್ ಎ ಲಾಟ್, ದೇ ಪಾರ್ಟಿಸಿಪೇಟೆಡ್ ಇನ್ ವೇರಿಯಸ್ ಕಲ್ಚರ್. ದೇ ಅಂದರೆ ಮಕ್ಕಳು ಎಲ್ಲಿದ್ದಾರೆ ನೋಡ್ತಾ ಹೋಗೋಣ. ಮಕ್ಕಳು ಇಲ್ಲಿದ್ದಾರೆ, ಬನ್ನಿ. ಹೀಗೆ ಸರ್ ಅದನ್ನು ಬರೆದು ಬಿಟ್ಟರೆ ಮುಗೀತು. ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇಟ್ ಅಂದರೆ ಕಾಲೇಜ್ ಡೇ ಅಂತ ಇಲ್ಲಿದೆ ಮೇಲ್ಗಡೆ, ಅಷ್ಟೇ ಸರ್. ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ನೋಡ್ತಾ ಹೋಗೋಣ. 2025ನಲ್ಲಿ ಅಡಿಷ್ನಲ್ ಪೇಪರ್ ಅಂತ ಇದೆ. ಅಡಿಷ್ನಲ್ ಪೇಪರ್ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಒಂದು ಅಡಿಷ್ನಲ್ ಪೇಪರ್ ಕೂಡ ಕೊಟ್ಟಿದ್ದರು. ಇದನ್ನು ಕ್ವಶನ್ ಬ್ಯಾಂಕಲ್ಲಿ ಅದನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಬನ್ನಿ, ಕ್ವಶನ್ ಬ್ಯಾಂಕಲ್ಲಿ ಪಿಕ್ ಮಾಡಿದಂಥ ಒಂದು ಪ್ರಶ್ನೆ, ಲಲಿತಾ ಲವ್ಸ್ ಚೆಸ್ ಅಂತ ಇದೆ. ಲಲಿತಾ ಅವರು ಚೆಸ್ಸನ್ನು ಲವ್ ಮಾಡ್ತಾರೆ ಅಂತೆ. ನೋಡೋಣ ಯಾವ ರೀತಿಯಾಗಿ ಲವ್ ಮಾಡ್ತಾರೆ ಅಂತ. ಶಿ ಹ್ಯಾಸ್ ಟೇಕನ್, ಶಿ ಅಂದರೆ ಯಾರು ಅಂತ ಕೇಳಿದರೆ ಮಕ್ಕಳೇ ಲಲಿತಾ ಅಂತ ಆನ್ಸರು ಸಿಕ್ತಲ್ವಾ? ಹಾಗಿದ್ರೆ ಶಿ ಅಂದರೆ ಯಾರು? ಲಲಿತಾ ಇವರೇ ಅಮ್ಮವರು. ನೆಕ್ಸ್ಟ್ ಇಟ್ ಅಂದರೆ ಯಾರು ಅಂತ ಕೇಳಿದರೆ ಶಿ ಹ್ಯಾಸ್ ಟೇಕನ್ ಇಟ್. ಇಟ್ ಅಂದರೆ ಏನು? ಹಾಂ, ಚೆಸ್ ಅಂತ. ಎಲ್ಲಿದೆ ಚೆಸ್? ಹಾಂ ನೋಡಿ, ಚೆಸ್ ಇಲ್ಲಿದೆ. ಚೆಸ್. ಇಟ್ ಅಂದರೆ ಏನು? ಚೆಸ್ ಅಂತ. ನೆಕ್ಸ್ಟು ವಿಚ್ ಅಂದರೆ ಏನು ಅಂತ ಕೇಳಿದ್ದಾನೆ. ನೋಡಿ, ಶಿ ಟ್ರೈನ್ಸ್ ಇನ್ ಚೆಸ್ ಅಕಾಡೆಮಿ. ವಿಚ್ ಅಂದರೆ ಏನು? ಚೆಸ್ ಅಕಾಡೆಮಿ ಅಂತ ಇಲ್ಲೇ ಇದೆ ನೋಡಿ ಸರ್ ಆನ್ಸರು. ಹಾಗಿದ್ರೆ ವಿಚ್ಚಿನ ಜಾಗಕ್ಕೆ ನಾವು ಚೆಸ್ ಅಕಾಡೆಮಿಯನ್ನು ಹಾಕಬೇಕಾಗಿದೆ. ಕ್ಲಿಯರ್? ವೆರಿ ಗುಡ್. ಹರ್ ಅಂತ ಇದೆ. ಹರ್ ರೆಫರ್ಸ್ ಟು ಡ್ಯಾಶ್ ಅಂತ. ಹರ್ ಅಂದ್ರೇ ಲಲಿತಾಸ್ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿದೆ ನೋಡಿ ಲಲಿತಾಸ್, ಅಪಾಸ್ಟ್ರಫಿ ಎಸ್ ಬರಬೇಕು. ಅವಳ ಅಂತ. ಹರ್ ಅಂದರೆ ಅವಳ ಅಂತ. ಇಷ್ಟೇ ಕಣ್ರಿ. ಹೂ ಅಂದರೆ ಯಾರು ಅಂದರೆ ಪ್ರೊಫೆಷ್ನಲಿ. ಆಯಿತಾ? ಲಾಸ್ಟ್ ಒನ್ ಆನ್ಸರು. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂದರೆ ಭಾಳ ಈಸಿ ಸರ್, ಇದನ್ನು ಕೂಡ ಕಲೀರಿ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಆರ್ಟಿಕಲ್ಸ್ ಅಂದರೆ ಮಕ್ಕಳ ಎ ಬರಬೇಕು, ಆ್ಯನ್ ಬರಬೇಕು ಅಥವಾ ದಿ ಬರಬೇಕು. ಇದು ಮೂರು ಬಿಟ್ಟು ಬೇರೆದೇನಾರ ಬಂದರೆ ಸಗಣಿ ತಿನ್ನೋದೆ ಅಂತ ಎಕ್ಸಾಮಲ್ಲಿ. ಅಂದರೆ ಏನು? ಡಂಗ್ ಹಿಲ್ ಅಂತ ಹೇಳ್ತೀವಿ. ಅಂದರೆ ಏನು? 0 ಮಾರ್ಕ್ಸ್ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ಆನ್ಸರ್ ಅಂತ. ಹಾಗಾಗಿ ಏನು ಮಾಡ್ತೀರಾ ಈಗ? ಕರೆಕ್ಟ್ ಆನ್ಸರನ್ನು ಬರೆಯೋದು ಕಲಿಯೋಣ. ಟಾಗೋರ್ ಈಸ್ ಒನ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಅಂತ ಇದೆ. ಈಗ ಸರ್ ಹೇಗೆ ಸರ್ ಬರೆಯೋದು? ಎ ಬರೀಲೋ, ಆ್ಯನ್ ಬರೀಲೋ, ದಿ ಬರೀಲೋ ಅಂತ ನೋಡ್ರೋ. ಗ್ರೇಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಈ ಸೂಪರ್ಲೇಟಿವ್ ಡಿಗ್ರಿ ಯಾವಾಗ ಬರುತ್ತೋ ಸೂಪರ್ಲೇಟಿವ್ ಡಿಗ್ರಿ ಅಂತ. ಈ ಸೂಪರ್ಲೇಟಿವ್ ಡಿಗ್ರಿ ಬಂದರೆ ಯಾವತ್ತೂ ಕೂಡ ಅದಕ್ಕೆ ಒಂದೇ ಒಂದು ಆನ್ಸರ್ ಬರುತ್ತೆ. ಅದೇನು ಅಂದರೆ ದಿ. ಅದು ಬಿಟ್ಟು ಮತ್ತೆ ಯಾವುದೂ ಬರೋಲ್ಲ. ಅಡ್ಜೆಕ್ಟಿವ್ ಇದು. ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್, ಐ ಸಾ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಇದೆ. ಅಂದರೆ ನಾನು ಒಬ್ಬ ಅಂತ ಬರೀಲಿಕ್ಕೆ ಎ ಅಂತ ಬರೀಬೇಕು ಸರ್. ಮತ್ತೇನೂ ಇಲ್ಲ ಸರ್, ಮತ್ತೇನೂ ಇಲ್ಲ, ಅಷ್ಟೇ ಆನ್ಸರು. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಅಂತ ಇದೆ. ನೋಡಿ ಸರ್, ಈಗ ತಾನೇ ಹೇಳಿಕೊಟ್ಟೆ. ಇದು ಕೂಡ ಸೂಪರ್ಲೇಟಿವ್ ಡಿಗ್ರಿ. ನೋಡಿ, ಟಾಲರ್, ಟಾಲೆಸ್ಟ್, ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್, ಹೀಗೆ. ಆಯಿತಾ? ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಇದೇನೇ ಬಂದರೂ ಕೂಡ ಸೂಪರ್ಲೇಟಿವ್ ನೀವೇನು ಬರಿಬೇಕು? ಅದರ ಹಿಂದೆ ದಿ ಅಂತ ಬರಿಬೇಕು. ನೀವು ಅದನ್ನು ಬಿಟ್ಟು ಮೌಂಟ್ ಎವರೆಸ್ಟ್ ಈಸ್ ಆ ಟಾಲೆಸ್ಟ್ ಮೌಂಟೇನ್, ಮೌಂಟ್ ಎವರೆಸ್ಟ್ ಈಸ್ ಆ್ಯನ್ ಟಾಲೆಸ್ಟ್ ಮೌಂಟೇನ್, ಮೌಂಟ್ ಎವರೆಸ್ಟ್ ಈಸ್ ದಿ ಟಾಲೆಸ್ಟ್ ಮೌಂಟೇನ್. ಮೂರು ಸರಿಯಾಗತ್ತವೆ ಅಂತ. ಮೂರು ಸರಿಯಾಗಲ್ರಿ. ಒನ್ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ರೂಲ್. ಈ ರೂಲ್ ಕಲಿತ್ರೆ ಆರಾಮಾಗಿ ಬರೀತೀರಾ. ಮಂಜು ಈಸ್ ಡ್ಯಾಶ್ ಎಮ್.ಕಾಮ್ ಡಿಗ್ರಿ ಹೋಲ್ಡರ್ ಅಂತ ಇದೆ. ಮಂಜು ಎಮ್.ಕಾಮ್ ಡಿಗ್ರಿ ಹೋಲ್ಡರ್ ಅಂತ. ಹಾಗಿದ್ರೆ ಎಮ್.ಎ ಡಿಗ್ರಿ ಹೋಲ್ಡರ್ ಆಗಿರಲಿ, ಎಮ್.ಕಾಮ್ ಆಗಿರಲಿ, ಆಮೇಲೆ ಮತ್ತೆ ಏನಾದರೂ ಆಗಿರಲಿ, ಆಯಿತಾ? ಅಲ್ಲಿ ಓವೆಲ್ ಸೌಂಡ್ ಬರ್ತಾ ಇದೆ ಅಂದರೆ ನಮಗೆ ಆ್ಯನ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆದರೆ ನೀವೇನು ಮಾಡ್ತೀರಾ ಗೊತ್ತಾ? ಈ ಎಮ್ಮನ್ನು ನೋಡಿಕೊಂಡು ಕಾನ್ಸೊನೆಂಟ್ ಅಲ್ಲ ಅಂದ್ಬಿಟ್ಟು ಎ ಹಾಕ್ಬಿಡ್ತೀರಾ ಮಕ್ಕಳೇ. ಅದು ತಪ್ಪು. ಆ್ಯನ್ ಇಸ್ ದ ರೈಟ್ ಆನ್ಸರ್. ಯಾವುದು ರೈಟ್ ಆನ್ಸರ್ ಹೇಳಿ ನೋಡೋಣ? ಆ್ಯನ್. ಯಾವುದು? ಆ್ಯನ್. AN. ಆ್ಯನ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಅರ್ಥ ಆಯಿತು ಅನಿಸುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪ್ರಿಪೋಸಿಷನ್ಸ್ ಕಡೆಗೆ ಸ್ವಲ್ಪ ಹೋಗೋಣ. ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ಸ್ ಅಂತ ಇದೆ. ಪ್ರಿಪೋಸಿಷನ್ಸ್ ಎಷ್ಟು ಈಸಿ ಇದೆ ನೋಡ್ಕೊಳ್ಳಿ. ಯಾವಾಗ ನೋಡಿ, ರಾಜ್ ಪ್ರಿಫರ್, ಆಯಿತಾ? ರಾಜ್ ಪ್ರಿಫರ್ ಕಾಫಿ ಡ್ಯಾಶ್ ಟೀ ಅಂತ ಇದೆ. ಇದು ಆ್ಯಕ್ಚುಲಿ ಪ್ರಿಫರ್ಸ್ ಅಂತ ಆಗಬೇಕಪ್ಪ. ಸ್ಪೆಲ್ಲಿಂಗ್ ತಪ್ಪು ಬರೆದುಬಿಟ್ಟು ನಾನೇ, ಬೇಜಾರಾಗಬೇಡಿ. ಪ್ರಿಫರ್ಸ್ ಅದು. ರಾಜ್ ಪ್ರಿಫರ್ಸ್ ಕಾಫಿ ಡ್ಯಾಶ್ ಟೀ ಅಂತ ಇದೆ. ಯಾವಾಗ ಪ್ರಿಫರ್ ಅಂತ ಸೆಂಟೆನ್ಸಲ್ಲಿ ಬರುತ್ತೋ ಮುಂದೆ ಯಾವತ್ತೂ ಕೂಡ ಟು ಅಂತ ಬರುತ್ತೆ. ನೆನ್ಪಿಟ್ಟಿಕೊಳ್ಳಿ. ಪ್ರಿಫರ್ ಅಂತ ಸೆಂಟೆನ್ಸಲ್ಲಿ ಬಂದರೆ ಮುಂದೆ 2 ನೌನುಗಳು ಬರ್ತವೆ. ಇಲ್ಲಿ ಕಾಫಿ ಒಂದು ನೌನು, ಟೀ ಒಂದು ನೌನು. ಅದರ ಮಧ್ಯದಲ್ಲಿ ಟು ಬರಲೇಬೇಕು. ಬೇರೆ ಬಗ್ಗೆ ಯೋಚನೆ ಮಾಡಲೇಬಾರ್ದು ನೀವು. ಅರ್ಥ ಆಯ್ತು ಎಲ್ಲರಿಗೂ? ಪ್ರಿಫರ್ ಅಂತ ಬಂದರೆ ಅದರ ಮುಂದೆ ಟು ಅಂತ ಪ್ರಿಪೋಸಿಷನ್ ಬರಲೇಬೇಕು. ಪ್ರಿಫರ್ ಮುಂದೆ 2 ನೌನಿನ ಮಧ್ಯೆ. ಅರ್ಥ ಆಯಿತು ಅನ್ಸುತ್ತೆ, ಜಾಸ್ತಿ ಹೇಳ್ಬಾರ್ದು. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್
ಹಿಸ್ ಪ್ಲೇಯರ್ಸ್ ಅಂತ ಇದೆ. ನಮ್ಮ ಮಕ್ಕಳಂತೂ 100% ಆನ್ ಹಿಸ್ ಪ್ಲೇಯರ್ ಅಂತಲೇ ಬರೆಯೋದು. ಇದು ತಪ್ಪಾದ ಉತ್ತರ. ಅದು ಸರಿಯಾದ ಉತ್ತರ ಏನು ಅಂದರೆ ವಿತ್ ಅನ್ನುವಂಥದ್ದೇ ರೈಟ್ ಆನ್ಸರ್. ಯಾಕೆ ಅಂತ ನಾನು ಈಗ ನಿಮಗೆ ಸ್ವಲ್ಪ ಹೇಳ್ಕೊಡ್ತೇನೆ. ಹೇಳ್ಕೊಡ್ಬೋದಾ? ಹೌದಲ್ವಾ? ಏನೂ ಇಲ್ಲ ಕಣ್ರಿ, ಆಯಿತಾ? ಆಮೇಲೆ ಹೇಳ್ಕೊಡ್ತೀನಿ ಬಿಡಿ. ಮಿಸ್ ಹರಿಣಿ ಬಿಗೇನ್ ಹರ್ ಸೆಕೆಂಡ್ PUC ಡ್ಯಾಶ್ ಜೂನ್ 2024 ಅಂತ ಇದೆ ನೋಡ್ರೋ. ಇದು ಸರಿಯಾದ ಉತ್ತರ ಇದಕ್ಕೆ. ಆಮೇಲೆಲ್ಲ ಎಡವಟ್ಟು ಮಾಡ್ಕೊಂಡಿರಪ್ಪ ನೀವೆಲ್ಲ. ನಾನೇನೋ ಕಲ್ಸಕ್ಕೆ ಹೋಗಿ ಆಮೇಲೆ ಲಾಸ್ಟಿಗೆಲ್ಲ ನೀವು 0 ಮಾರ್ಕ್ಸ್ ತಗೊಂಬಿಟ್ರೆ. ದಿಸ್ ಈಸ್ ನೋಡಿ ಇಲ್ಲಿ ಪ್ರಿಫರ್ಸ್ ಅಂತ ಇದು 2 ಅಂತ ಆನ್ಸರು. 2 ದಿಸ್ ಈಸ್ ವಿತ್ ಈಸ್ ದ ಆನ್ಸರ್. ಕ್ಲಿಯರ್? ನಾವು ಇನ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್. ಇಷ್ಟು ಬೇಕಾಗಿರೋದಲ್ವ ನಿಮಗೆ? ಲೈ ಹಂಗೆ ಕಲಿಬೇಡ್ರಿ ಕಣ್ರು. ನೋಡಿ ಇನ್ ಜೂನ್ ಅಂತಲೇ ಆಗಬೇಕು, ಆಯಿತಾ? ಅದು ಅಲ್ಲಿ ಏನಾದರೂ ಮಂತು ಡೇಟು ಇವೆಲ್ಲ ಇರಲ್ಲ ಅಂದರೆ ತಮ್ಮ ಅದು ಬೇರೆ ಆನ್ಸರ್ ಆಗುತ್ತೆ. ಹಿ ವಾಸ್ ಫ್ಯಾಸಿನೇಟೆಡ್ ಡ್ಯಾಶ್ ನೋಡಿ ಲಾರಸ್ ವಾಯ್ಸ್ ಅಂತ ಇದೆ. ಅವಳ ವಾಯ್ಸಿನಿಂದ ಅವಳ ವಾಯ್ಸ್ ಅವಳಿಂದ ಅಂತ ಹೇಳಿದರೆ ಬೈ ಅಂತಲೇ ಬರುತ್ತೆ. ಇದು ಬಿಟ್ಟರೆ ಮತ್ತೇನು ಬರಲ್ಲ. ಕ್ಲಿಯರ್? ಬನ್ನಿ ಈಗ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ರಿಅರೇಂಜ್ ದಿ ಸೆಗ್ಮೆಂಟ್ಸ್ ಅಂತ ಇದೆ. ಏನು ಇಲ್ಲ ಕಣ್ರೋ, ರಿಅರೇಂಜ್ ದ ಸೆಗ್ಮೆಂಟ್ಸಲ್ಲಿ ಫಸ್ಟು ಇದನ್ನು ಕಂಡಿಡ್ಕೊಂಬಿಡಿ, ಏನು ಪ್ರನೌನನ್ನು ಕಂಡಿಡ್ಕೊಂಬಿಡಿ, ಸಬ್ಜೆಕ್ಟ್ ಅಂತ, ಆಯಿತಾ? ಆಮೇಲೆ ಒಂದು ವರ್ಬನ್ನು ಕಂಡುಬಿಡಿ, ಆಯಿತಾ? ವಿ ಮಸ್ಟ್ ನೋಡಿ ಎಷ್ಟು ಈಸಿಯಾಗಿದೆ. ಫಾಲೋ ಸರ್ಟೇನ್, ಆಯಿತಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮುಗದೇ ಹೋಯಿತು. ಹೌದಲ್ವಾ? ಇನ್ನೊಂದು ನೋಡಿ ಈಗ ಶಿ ಈಸ್ ಎರಡನೇದು, ಈಸ್ ಮೂರನೇದು, ಶಿ ಹೇಳಿ ನೋಡೋಣ. ಶಿ ಈಸ್ ಡ್ರಾಯಿಂಗ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಇರಬೇಕು. ಶಿ ಈಸ್ ಆದಮೇಲೆ ಡ್ರಾಯಿಂಗ್ ಅಂತ ಆಗಬೇಕು. ಡ್ರಾಯಿಂಗ್ ಅ ಬ್ಯೂಟಿಫುಲ್, ಹೌದಲ್ವಾ? ಬ್ಯೂಟಿಫುಲ್ ಪಿಕ್ಚರ್. ಮುಗೀತು. ಮನ್ಸು ಮಾಡಿದರೆ ಮಾರ್ಗ. ಬನ್ನಿ ಮುಂದೆ ಹೋಗೋಣ. ಇವೆಲ್ಲ ಮಾಡ್ತೀರಾ ನೀವು ಬುದ್ಧಿವಂತರು. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಇದು ಕೂಡ ಬಹಳ ಈಸಿ ಮಕ್ಕಳೇ. ನನಗೆ ಗೊತ್ತು ನಿಮಗೆ ಏನು ಸರ್ ಇಷ್ಟೊಂದು ಕೊರಿತೀರಂತ ಭಾಳ ಜನ ನೋಡಲ್ಲ. ನನ್ನ ಉದ್ದೇಶ ಇಷ್ಟ ಕಂಡು ಇವೆಲ್ಲ ವೀಡಿಯೋಸ್ಗಳು ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗಬೇಕು, ಮಿಡ್ ಟರ್ಮಿಗೂ ಆಗಬೇಕು, ಯೂನಿಟ್ಗೂ ಆಗಬೇಕು. ಹಾಗಾಗಿ ನಿಮಗೆ 2 ಕೇಳ್ತಾರೆ, ನಾನು 4 ಪ್ರಶ್ನೆಗಳನ್ನು ತಂದಿದ್ದೇನೆ. 1 ಬರಲಿಲ್ಲ, ಇನ್ನೊಂದು ಒಂದೇ ಬರುತ್ತೆ. ಅದೇ ರೀತಿ ಬನ್ನಿ ಈಗ ನೋಡಿ. ರಮೇಶ್ ಆ್ಯಂಡ್ ರಾಕೇಶ್ ಅಂತ ಇದೆ. ಏನು ವರ್ಬು ಸಬ್ಜೆಕ್ಟ್ ಎರಡೂ ಕೂಡ ಅಗ್ರಿ ಆಗಬೇಕು. ಇದೇ ಸಬ್ಜೆಕ್ಟ್ ಈಗ. ಹಾಗಿದ್ರೆ ವರ್ಬು ಇದು ಏನು ಈಸು ಆರ್ ಕೊಟ್ಟಿದ್ದಾರೆ. ಹಾಗಿದ್ರೆ ರಮೇಶ್ ಆ್ಯಂಡ್ ರಾಕೇಶ್ ಅನ್ನೋದು ಇಲ್ಲಿ ಪ್ಲೂರಲ್ ಫಾರ್ಮ್. ಹಾಗಾಗಿ ಆರ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆರ್ ಈಸ್ ದ ರೈಟ್ ಆನ್ಸರ್, ಆಯಿತಾ? ಅಷ್ಟೇ, ಮತ್ತೇನು ಭಾಳ ಚಿಂತೆ ಮಾಡಬೇಡಿ. ಮೈ ಸಿಸ್ಟರ್ ಆ್ಯಂಡ್ ಐ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, ಇದು ಪ್ಲೂರಲ್ ಫಾರ್ಮ್ ಆಗತ್ತೆ. ಹಾಗಾಗಿ ಎಂಜಾಯ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್ ದ ಲೀಸ್ಟ್ ಆಫ್ ಐಟಮ್ಸ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟು ದಿ ಲೀಸ್ಟ್ ಅಂತ. ದಿ ಲೀಸ್ಟ್ ಅಂದರೆ ಒಂದು ಪಟ್ಟಿ ಅಂತ. ಹಾಗಿದ್ರೆ ಈಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಈಸ್. ಈ ಆಫ್ ಐಟಮ್ಸು ನಮಗೆ ಸಂಬಂಧ ಇಲ್ಲ, ಪಟ್ಟಿನಲ್ಲಿ ಇರುವಂಥದ್ದು, ಆಯಿತಾ? ನೀವು ಐಟಮ್ಸನ್ನು ನೋಡಿಬಿಟ್ಟು ಆರ್ ಬರೆದುಬಿಟ್ಟಿರೋ. ಆಮೇಲೆ ದ ಲೀಸ್ಟ್ ಈಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ಅಷ್ಟೇ, ಮತ್ತೇನು ಜಾಸ್ತಿ ಹೇಳಕ್ಕೆ ಬಯಸಲ್ಲ. ದಿ ಚಿಲ್ಡ್ರನ್ ಡ್ಯಾಶ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ಅಂತ ಇದೆ. ದಿ ಚಿಲ್ಡ್ರನ್ ಏನು ಬರೀತೀರಾ ನೋಡಿ, ದಿಸ್ ಈಸ್ ಪ್ಲೂರಲ್ ಫಾರಮ್, ಸೊ ಪ್ಲೂರಲ್ ವರ್ಬ್. ಹಾಗಾಗಿ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಯಾವುದು? ಹ್ಯಾವ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ದಿ ಚಿಲ್ಡ್ರನ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ಅಂತ. ಧನ್ಯವಾದಗಳು ಕಣ್ರಿ. ಬನ್ನಿ ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಬನ್ನಿ ವಿದ್ಯಾರ್ಥಿಗಳೇ, ಹೀ ಈಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಬ್ಜೆಕ್ಟು ವರ್ಬು ಕಂಡಿಡ್ಕೊಂಬಿಡಿ. ಇದಕ್ಕೆ ಆಯಿತಾ ಇಸಂಟ್ ಹೀ ಅಂತ ಬರೀಬೇಕು. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟು ಇದಕ್ಕೂ ಅಷ್ಟೇ ಸರ್. ಮಂಜು ಹ್ಯಾಸ್ ಬೀನ್ ಟ್ರೈಯಿಂಗ್ ಎ ಲಾಟ್ ಟು ಗೆಟ್ ಜಾಬ್ ಅಂತ ಇದೆ. ಏನೂ ಇಲ್ಲ ಕಣ್ರೋ, ಸುಮ್ಮನೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಒಗೆದು ನಿಮ್ಮನ್ನು ಹೆದರಿಸ್ತಾರೆ. ನೋಡಿ, ನಾನು ಒಂದು ಸಬ್ಜೆಕ್ಟು ವರ್ಬನ್ನು ಕಂಡಿಡ್ಕೊಂಡೆ. ಇದಕ್ಕೆ ಸರಿಯಾದ ಉತ್ತರ ಹೆಸಂಟ್ ಹೀ ಅಂತ ಬರೀಬೇಕು. ಹೀ ಅಂದರೆ ಇಲ್ಲಿ ಮಂಜು ಅವರು ಅಷ್ಟೇ. ಸ್ಟೂಡೆಂಟ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ಸ್ಟೂಡೆಂಟ್ಸು, ಶುಡ್ ಅನ್ನೋದು ವರ್ಬು. ಹಾಗಾಗಿ ಸರಿಯಾದ ಉತ್ತರ ಬಂದು ವೆರಿ ಈಸಿ ಸರ್. SHOULD ಶುಡ್ ದೇ ಅಂತ ಬರೀಬೇಕು. ದೇ ಅಂದರೆ ಯಾರು ಅಂತ ಹೇಳಿದರೆ ಸ್ಟೂಡೆಂಟ್ಸ್ ಇಲ್ಲಿ. ಹಾಗಿದ್ರೆ ಸರ್ ನಾಟ್ ಯಾಕೆ ಬರೀಲಿಲ್ಲ ಥರ್ಡ್ ಆನ್ಸರ್ ಇಲ್ಲಿ ಅಂದರೆ ನಾಟ್ ಆಲ್ರೆಡಿ ಈ ಕ್ವಶನ್ನಲ್ಲಿ ಇದೆ. ಇಷ್ಟೇ, ಅದನ್ನು ಹಾಗೆ ಹೇಳಬಾರ್ದು. ಆ್ಯಕ್ಚುಲಿ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳಬೇಕು. ನಿಮಗೆ ಅರ್ಥ ಆಗಲಿ, ಚೆನ್ನಾಗಿ ಬರೀಲಿ ಅಂತ ರೀ. ಸಾವಿರಾರು ಜನ ನೋಡ್ತಾ ಇದ್ದೀರಾ, ಒಂದು 10 ಜನ ಲೈಕ್ ಕೊಡ್ತಿರಲ್ಲ. ಎನಿ ಹೋಮ್ ಮರ್ಯ ನಮ್ಮ ಏನೋ ಬಿಡಿ ಹೋಲಿ.
ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಚೆನ್ನಾಗಿ ಅಂಕಗಳು ತೆಗೀರಿ. ದಯವಿಟ್ಟು ವೀಡಿಯೋಸ್ಗಳನ್ನು ಶೇರ್ ಮಾಡ್ರಪ್ಪ. ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಕೊಡಿ. ನಾವು ನಿಮ್ಮಿಂದ ಕೇಳ್ತಾ ಇರೋದೇ ಇದು. ಎನಿಹೋ ಕ್ವಶನ್ ನಂಬರ್ 4, ಶಿ ಡಿಡ್ ನಾಟ್ ಅಟೆಂಡ್ ಹರ್ ಮ್ಯೂಸಿಕ್ ಶೋ ಅಂತ ಇದೆ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ಇದಕ್ಕೆ ಶಿ ಡಿಡ್ ನಾಟ್ ಅಟೆಂಡ್ ಹರ್ ಮ್ಯೂಸಿಕ್ ಶೋ ಅಂತ ಇದೆ. ನಾನು ಹೇಳಿದ್ದಲ್ವಾ, ನಾನು ಏನು ಮಾಡಲ್ಲ, ಒಂದು ವರ್ಬು ಒಂದು ಇದು ತಗೊಂತೇನೆ. ರೈಟ್ ಆನ್ಸರ್ ಈಸ್ ಡಿಡ್. ಶಿ ಈಸ್ ದ ರೈಟ್ ಆನ್ಸರ್. ಒಂದು ಕ್ವಶನ್ ಮಾರ್ಕ್ ಬರಬೇಕು. ಅರ್ಥ ಆಯ್ತು ಅನಿಸುತ್ತೆ ಎಲ್ಲರಿಗೂ ಕೂಡ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಮತ್ತೇನಾರು ಇದೆಯಾ ಕ್ವಶನ್ ಪೇಪರಲ್ಲಿ? ಕಂಪ್ಲೀಟ್ ಆಯಿತು ಅನಿಸುತ್ತೆ. ಹೌದು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ, ಆಯಿತಾ? ದಯವಿಟ್ಟು ಇದು ನಮ್ಮ ಮೇಲ್ ಐ ಡಿ ಕಂಡ್ರೋ. ನಿಮ್ಮ ಕಾಲೇಜಲ್ಲಿ ನಡೆದಂತಹ ಏನಂತೀರ ತಾವುಗಳು, PDF99 ಆಯಿತಾ @gmail.com. ಜಿಮೇಲ್ ಸ್ಪೇಸ್ ಇಲ್ಲಪ್ಪ .com ಅಂತ, ಆಯಿತಾ? ಎಲ್ಲರಿಗೂ ಕೂಡ ಗೊತ್ತು. ಇದು ನಮ್ಮ ಮೇಲ್ ಐ ಡಿ. ಇಷ್ಟು ಅಂತ ಹಾಕಿ gmail.com ಮಾಡಿ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸ್ಕೊಟ್ರು. ನಿಮ್ಮ ಎಕ್ಸಾಮ್ ಯಾವುದ್ಯಾವುದಾಗಿದೆಯೋ ಯೂನಿಟ್ ಟೆಸ್ಟಿಂದು, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್. ಧನ್ಯವಾದಗಳು.